ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಒಳಗೆ ಗ್ಲಿಪ್ ಒಳಗೆ ತಮ್ಮನೇಲಿ ಯಾವ ರೀತಿ ಅನ್ನೋದು ಕುಣಿಸೋದು ಅನ್ನೋದು ನೋಡೋಣ ಬರ್ರಿ. ಗ್ಲಿಪ್ ಒಳಗೆ ಓಪನ್ ಮಾಡ್ತೀವಿ ಜಕ್ನ ಲೈವ್ ಸ್ಟ್ರೀಮ್ ಹೋಗ್ಬೇಕಾರೆ ತಮ್ಮನೇಲಿ ಕುಣಿಸುವಂಥ ಆಪ್ಷನ್ ಬರತ್ತಿಲ್ಲ. ಇಲ್ಲಿ ಟೈಟಲ ಮತ್ತು ಡಿಸ್ಕ್ರಿಪ್ಷನ್ ಅಷ್ಟೇ ಬರೋದೈತಿ. ಅದನ್ನು ಯಾವ ರೀತಿ ಕುಣಿಸೋದು ನೋಡೋಣ ಬರ್ರಿ. ಮೊದಲ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಂತರ youtube.com ಅಂತೇಳಿ ಹೊಡ್ರಿ. ಒಬ್ಬೊಬ್ಬರಿಗೆ ಈ ರೀತಿ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗ್ತೈತಿ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕರೆ ಓಪನ್ ಇನ್ ಯೂಟ್ಯೂಬ್ ಅಂತ ಹೊಡಿಬೇಕು. ನಂತರ ಈ ಟ್ಯಾಬ್ ಒಳಗೆ ಹೋಗ್ಬೇಕು. ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಅವಾಗ ನೀವು ಮಾಡ್ಬೇಕಂದ್ರೆ ಸ್ವಲ್ಪ ಜೂಮ್ ಮಾಡ್ಕೊರಿ. ಜೂಮ್ ಆಗೋತ್ತದ. ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಯೂಟ್ಯೂಬ್ ಸ್ಟುಡಿಯೋ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕರೆ ಓಪನ್ ಇನ್ ಯೂಟ್ಯೂಬ್ ಅಂತ ಹೊಡ್ರಿ. ಮತ್ತು ನೆಕ್ಸ್ಟ್ ನಿಮ್ಗೆ ಈ ಟೈಪ್ ಇಂಟರ್ಫೇಸ್ ಓಪನ್ ಆಕೈತಿ. ಅದ್ರೊಳಗೆ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಲೈವ್ ಆಪ್ಷನ್ ಒಂದು ಐತಿ. ಈ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ನಂತರ ಅದು ನಿಮ್ಗೆ ಈ ಟೈಪ್ ಓಪನ್ ಆಕೈತಿ. ಅದ್ರೊಳಗೆ ನೀವು ಸ್ವಲ್ಪ ನೆಟ್ವರ್ಕ್ ಸ್ಲೋ ಐತಿ. ಈ ರೀತಿ ಸೇವ್ ಮಾಡ್ಕೊಂಕರ. ನಂತರ ನೀವು ಇಲ್ಲಿ ಹೋಗ್ಕರ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಐತಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಬೇಕಾದಂಥ ಟೈಟಲ್ ಹಾಕೋಬೋದು ನೀವು. ಈಗ ನಿಮ್ಮೊಂದು ಟೈಟಲ್ ಹಾಕಿ ತೋರಿಸ್ತಾನೆ. ಈ ರೀತಿ ಟೈಟಲ್ ಹಾಕೊಂಕರ. ನೆಕ್ಸ್ಟ್ ಇದೇ ಟೈಪ್ ಇಲ್ಲಿ ಪ್ರೈವೇಟ್ ಇದ್ದಿರ್ತೈತಿ, ಪಬ್ಲಿಕ್ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಏನು ನಿಮ್ಗೆ ಹಾಕೋದೈತೆ ಅಂದ್ರೆ ಹಾಕ್ರಿ. ಈ ರೀತಿಯಾದ ತಮ್ನೆಲ್ ಅನ್ನೋ ಆಪ್ಷನ್ ಇಟ್ಟಿರ್ತೈತಿ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಜಗ್ನ ನಿಮಗೆ ತಮ್ನೆಲ್ ಡೈರೆಕ್ಟ್ ಗ್ಯಾಲರಿಗೆ ಹೋಗ್ತೈತಿ. ಅಲ್ಲೇ ಮಿನಿಮಮ್ 2 MB ಜಾಸ್ತಿ ಇರಬೇಕಾದ ತಮ್ನೆಲ್ ಅಂದ್ರೆ ಅಷ್ಟೇ ಕುಂಡಿರ್ತೈತಿ. ಎದಕ್ಕಾದ್ರು ಕುಂಡ್ರೋದಿಲ್ಲ. ಅದಕ್ಕಾಗಿ ನೀವು ಪಿಕ್ಸಾರ್ಟ್ ಒಳಗೆ HDR ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಕೋಬೇಕಾಕೈತಿ. ನಾ ಆಲ್ರೆಡಿ ಕುಣಿಸಿದನು, ನಿಮ್ಗೆ ತೋರ್ಸತ್ತನೀಗ ಎಲ್ಲಿ ಕುಣಿಸೋದು ಅನ್ನೋದು. ಆಮೇಲೆ ಇದನ್ನು ನೋ ಇಟ್ಕೋಬೇಕು. ಎಲ್ಲರೂ ನೋನ ಇಡ್ರಿ. ನೆಕ್ಸ್ಟ್ ಅಲರ್ಟೆಡ್ ಕಂಟೆಂಟ್ ಯಾವ್ದಾರು AI ಯೂಸ್ ಮಾಡಿರಿ ಅಂದ್ರೆ ಎಸ್ ಅಂತ ಹೇಳ್ರಿ. AI ಜನರೇಟೆಡ್ ಯಾವ್ದು ಇರ್ಬೇಕಂದ್ರೆ ನೋ ಇಟ್ಕೋರಿ. ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ರೆ ಸ್ಟ್ರೀಮ್ ಲ್ಯಾಂಗ್ವೇಜ್ ಕನ್ನಡ ಇಟ್ಕೋರಿ. ಯಾವ ಲ್ಯಾಂಗ್ವೇಜ್ ಒಳಗೆ ಸ್ಟ್ರೀಮ್ ಮಾಡ್ತೀರ ಅದನ್ನು. ಟೈಟಲ ಯಾವ ಲ್ಯಾಂಗ್ವೇಜ್ ಒಳಗೆ ಬರ್ತೀರಿ ಆ ಲ್ಯಾಂಗ್ವೇಜ್ ಒಳಗೆ ಇಟ್ಕೋರಿ. ನಾ ಇಂಗ್ಲೀಷ್ ಒಳಗೆ ಬರ್ತಾನೋ ಇಂಗ್ಲೀಷ್ ಒಳಗೆ ಇರ್ತಾನೋ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸೇವ್ ಅಂತ ಬಂದಿರ್ತೈತಿ. ಸೇವ್ ಅಂತ ಹೊಡ್ಕೊಂಡ್ರೆ ನಿಮ್ಗೆ ಇಲ್ಲೇ ಇದು ಬರ್ತೈತಿ. ಸ್ಟ್ರೀಮ್ ಕೀ ಮತ್ತು ಸ್ಟ್ರೀಮ್ URL ಅಂತ ಈಕರ. ಫಸ್ಟ್ ನೀವು ಸ್ಟ್ರೀಮ್ ಕೀನ ಕಾಪಿ ಹೊಡ್ಕೊರಿ. ನೆಕ್ಸ್ಟ್ ನಿಮ್ಗೆ ಗ್ಲಿಪ್ ಆ್ಯಪ್ ಒಳಗೆ ಹೋಗ್ರಿ. ಇಲ್ಲೇ ಲೈವ್ ಸ್ಟ್ರೀಮ್ ಒಳಗೆ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಹೋಗ್ರಿ ಆ್ಯಡ್ ಟೈಟಲ್. ಇಲ್ಲೇ ಡಿಸ್ಕ್ರಿಪ್ಷನ್ ಇದನ್ನು ಏನು ಯೂಸ್ ಮಾಡೋಕೆ ಹೋಗ್ಬೇಡಿ. ಸೆಲೆಕ್ಟ್ ಯುವರ್ ಟು ಸ್ಟ್ರೀಮ್ ಅಂತ ಹೋಗ್ರಿ. ನೆಕ್ಸ್ಟ್ ಕಸ್ಟಮ್ RTMP ಇದ್ದಿರ್ತೈತಿ. ಅಲ್ಲೇ ನಾ ಆಲ್ರೆಡಿ ಸ್ಟ್ರೀಮ್ ಕೀ ಹಾಕಿದಾನೆ. ಅದೇ ರೀತಿಯಾಗಿ RTMP URL ಆ URL ನೋಡಿದ RTMP URL ಇದನ್ನು ಕಾಪಿ ಹೊಡ್ಕೊಂಕರ ಇಲ್ಲಿ ಪೇಸ್ಟ್ ಮಾಡಿರಂದ್ರೆ ಹಾಕೈತಿ. ಆ್ಯಡ್ ಲಿಂಕ್ ಅಂತ ಹೊಡ್ರೆ ಇದು ನಿಮಗೆ ಸೇವ್ ಆಗಿರ್ತೈತಿ. ನೆಕ್ಸ್ಟ್ ನೀವು ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತ ಹೊಡ್ರೆ ಸ್ಟ್ರೀಮ್ ಸ್ಟಾರ್ಟ್ ಆಕೈತಿ. ಸ್ಟಾರ್ಟ್ ನಾವು ಅಂತ ಹೊಡ್ರೆ ನಿಮ್ಮ ಸ್ಟ್ರೀಮ್ ಸ್ಟಾರ್ಟ್ ಆಗಿಬಿಡ್ತೈತಿ. ಓಕೆ ಗೈಸ್, ಇಲ್ಲಿ ಮಟ್ಟ ಹೇಳ್ಕೊಟ್ಟನು. ಆಗ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ.